ಸಾಲ ತೀರಿಸದ ಹಿನ್ನೆಲೆಯಲ್ಲಿ ಮನೆ ಜಪ್ತಿಗೆ ಬಂದಿದ್ದಾರೆ ಬ್ಯಾಂಕ್ ಅಧಿಕಾರಿಗಳು. ರಾಜ್ಯದಲ್ಲಿ ದಿನೇ ದಿನೇ ಈ ಮೈಕ್ರೋ ಫೈನಾನ್ಸ್ ಅಧಿಕಾರಿಗಳ ಕಿರುಕುಳ ಹೆಚ್ಚಾಗ್ತಾ ಇದೆ. ಈಗಾಗಲೇ ಆತ್ಮಹತ್ಯೆ ಪ್ರಕರಣಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇರುವಂಥದ್ದು. ಒಂದು ಕಡೆ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆಯನ್ನ ಜಾರಿ ಮಾಡಿದೆ. ಸುಗ್ರೀವಾಜ್ಞೆ ಜಾರಿ ಮಾಡಿದ್ರೂ ಕೂಡ ಅಧಿಕಾರಿಗಳ ಕಿರುಕುಳ ಮಾತ್ರ ಇನ್ನೂ ಕೂಡ ನಿಂತಿಲ್ಲ. ಹಾಗಿದ್ರೆ ಆದೇಶ ಹೊರಡಿಸಿದಂತಹ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ, ಯಾಕೆ ಇವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ ಅನ್ನೋ ಒಂದು ಪ್ರಶ್ನೆ. ಈಗ ನೋಡಿ, ಸಾಲ ತೀರಿಸಿಲ್ಲ ಅಂತ ಹೇಳಿ ಮನೆ ಜಪ್ತಿ ಮಾಡೋದಕ್ಕೆ ಬ್ಯಾಂಕ್ ಅಧಿಕಾರಿಗಳು ಬಂದಿರುವಂತಹ ಘಟನೆ ನಡೆದಿದೆ. ಅಧಿಕಾರಿಗಳು ಪೊಲೀಸರ ಮುಂದೆ ಸಾಲಗಾರ ಇದೇ ಸಂದರ್ಭದಲ್ಲಿ ಹೈಡ್ರಾಮವನ್ನ ಮಾಡಿದ್ದಾನೆ. ರಾಯಚೂರು ನಗರದ ಉದಯನಗರದ ಮನೆ ಜಪ್ತಿ ವೇಳೆ ನಡೆದಿರುವಂತಹ ಘಟನೆ ಇದು. ಬಾಬು ಲಾಲಾ ನಾಯಕ್ ಎಂಬುವವರಿಂದ ಹೈಡ್ರಾಮವೇ ನಡೆದಿದೆ. ಅಂದ್ರೆ ವಿಷದ ಬಾಟಲಿಯನ್ನ ತೋರಿಸಿ ಮನೆ ಜಪ್ತಿ ಮಾಡದಂತೆ ಈತ ಹೈಡ್ರಾಮವನ್ನ ಮಾಡಿದ್ದಾನೆ. ನ್ಯಾಯಾಲಯ ಆದೇಶ ಹಿನ್ನೆಲೆಯಲ್ಲಿ ಒಂದು ಕಡೆ ಅಧಿಕಾರಿಗಳು ಮನೆ ಜಪ್ತಿಗೆ ಬಂದಿದ್ದಾರೆ ಅಂತ ಹೇಳಲಾಗಿದೆ. ಅಂದ್ರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಲ್ಲಿ ಈತ ಸಾಲವನ್ನ ತೆಗೆದುಕೊಂಡಿದ್ದ. ಅದಾದ ಮೇಲೆ ಕಂತು ಕಟ್ಟಲಿಲ್ಲ. 10 ವರ್ಷದಿಂದ ಸಾಲದ ಕಂತು ಕಟ್ಟದ ಸಾಲಗಾರ ಅಂತ ಹೇಳಲಾಗಿದೆ. ಹೀಗಾಗಿ ನ್ಯಾಯಾಲಯದ ಆದೇಶದ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಮನೆ ಜಪ್ತಿಗೆ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಪೊಲೀಸರು ಕೂಡ ಬಂದಿದ್ದಾರೆ. ಆಗ ವಿಷದ ಬಾಟಲಿಯನ್ನ ತೋರಿಸಿ ಪೊಲೀಸರ ಮುಂದೆ ಸಾಲಗಾರ ಹೈಡ್ರಾಮವೇ ಮಾಡಿದ್ದಾನೆ. ರಾಯಚೂರಿನ ಉದಯನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ತೇಲ್ ಪೀಕೋ ಇಲ್ಲಿ ನಾನು ಎಣ್ಣೆ ಕುಡಿಸಾಯ್ತೀನಿ. ನಮ್ಮದು ಬಿಲ್ ಆಗಿಲ್ಲ. ಇಬ್ಬರು DC ಬಂದಾರ, 3 ಕಮಿಷನರ್ ಬಂದಾರ. ಜನರಲ್ ಫಂಡು ಮಾಡೋರು ಇವರು ಎಲ್ಲ ಲೀಡರ್ಗಳು, ಮಿನಿಸ್ಟರ್ ಮಕ್ಳಿಗೆ ಹೇಳಿನಿ, ML ಸಾಬ್ಗೆ ಹೇಳಿನಿ, ಎಲ್ಲರಿಗೆ ಹೇಳಿನಿ. ಇಲ್ಲಿ ನೋಡ್ರಿ, ನಮ್ದು 15 ಲಕ್ಷ ಅದ. ಫೈಲ್ ಮಾಡೋಲ್ಲ, ಮನೆಗೆ ಇಟ್ಕೊಂಡಿ ಅಲ್ಲಿ ಕಳ್ತನ ಮಾಡ್ತಾನೆ ನನ್ನ ಕೇಸ. ಎಲ್ಲರ ಸೈನ್ ಅದ, ಕಮಿಷನರ್ ಸೈನು, ಸಿದ್ಧಲಿಂಗೇಶ್ವರದು ಎಲ್ಲರದ್ದು ಅದ. ಇದು 15 ಲಕ್ಷ, ಇನ್ನೊಂದು 25 ಲಕ್ಷದ ಗ್ರಾಂಟ್, SC/ST ಇದು ಗ್ರಾಂಟು. ಇಷ್ಟು ಮಾಡಿದ್ರೆ ಭೀ ಒಂದು ಪೈಸೆ ಕೊಡೋಳ್ರಿ. ಇವಾಗ ಬ್ಯಾಂಕ್ ಅವ್ರು ಬಂದಾರ. ನಿನ್ನೆ ಎಲ್ಲ ಕಾಂಟ್ರಾಕ್ಟ್ ಹೋಗಿ DC-ಗೆ ಹೇಳಿ ನಾವು, ಸರ್ ಇವ್ರು ಕಮಿಷನರ್ ನಾಳೆ ಅಂತ ಕೇಸಿ ಸಹಾಯಕತ್ತಾರೆ ಸರ್. ಅಂದರೆ ಚಾರ್ಜ್ ಕೊಡೋವಲ್ಲ ಕಮಿಷನರ್ ಸಿದ್ಧಲಿಂಗೇಶ್ವರ. ಯಾರಿಗೆ ಹೊಸ ಕಮಿಷನರ್ ಬಂದನಲ್ಲ, ಕೊಡಕ್ಕೆ ರೆಡಿ ಇಲ್ಲ. ಅವ್ರವ್ರ ಜಗಳಕ್ಕೆ ಬಿದ್ದದ. ಇಲ್ಲಿ ಇಬ್ಬಿಬ್ಬರು ಮಿನಿಸ್ಟ್ರುಗಳಾರ, ಒಬ್ಬರು ಏನು ಮಾಡೋಲ್ರು. ಇವಾಗ ನಾವು ಯಾವುದೇ ರಿಕ್ವೆಸ್ಟ್ ಮಾಡಾಗತ್ತೆ ಅಲ್ಲಿ. ಆದರೆ 4 ಲಕ್ಷ ರೂಪಾಯಿ ಕೆಲಸ ಮಾಡಿದ್ರೆ ಮಲೆಬಾದ್ನಾಗ ನಾನು 2 ಲಕ್ಷ ರೂಪಾಯಿ ಫೀಸ್ ಕಟ್ಟಿಕೇಸಿ ಹುಡುಗರು ಸಾಕಿ ನಮ್ಮ ಹುಡುಗರು ಅಂತ ಹೇಳ್ಬಿಟ್ಟು ಈಗ ಆಗಲೇ ಸಾಲ ಕೊಟ್ಟೋದಕ್ಕೆ 2022 ಮೇಲೆ ಕೊಟ್ಟಿದ್ದೀವಿ. ಇವಾಗ ಕೋರ್ಟಿನ ಆರ್ಡರ್ ಹಾಕ್ಬಿಟ್ಟು ಬಂದಿದೆ ಮನೆ ಜಪ್ತಿ ಮಾಡೋದಕ್ಕೆ. ಈಗ ಇದು ಆರ್ಡ್ರ್ ಇದು ಕಮಿಷನರ್ ಪೊಲೀಸರು ಎಲ್ಲ ಬಂದಿದ್ದಾರೆ. ಬಟ್ ಅವರು ಬಿಟ್ಕೊಡೋಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದ್ದಾರೆ. ಎಷ್ಟು ಸಾಲ ತೊಗೊಂಡಿರಿ ಸರ್? ಅವರು ತೊಗೊಂಡಿದ್ದು ಸರ್, ಅವರು 2013ನಲ್ಲಿ 11 ಲಕ್ಷ ತೊಗೊಂಡಿದ್ದಾರೆ. ಮತ್ತು ಟಾಪಪ್ ಲೋನ್ 2 ಲಕ್ಷ, 2 ಸೇರಿಸಿ 13 ಲಕ್ಷ ತೊಗೊಂಡಿರೋದು. ಇಲ್ಲಿಗೆ 12 ವರ್ಷ ಆಗಿದೆ. ರೀಪೇಮೆಂಟ್ಸ್ ಏನೂ ಬರ್ತಾ ಇಲ್ಲ. 7 ಟೈಮ್ಸ್ ನಾವು ಅವ್ರಿಗೆ ಎಲ್ಲ ನೋಟಿಸ್ ಎಲ್ಲ ಕಳಿಸಿ ಆಯಿತು. ಪಾಪ ಫಾಲೋ ಅಪ್ ಮಾಡಿ ಅವ್ರಿಗೆಲ್ಲ. ಅನ್ನೋರು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಲ್ಲಿ ಲೋನ್ ತೊಗೊಂಡಿದ್ದಾರೆ. ಅದು ರೀಪೇಮೆಂಟ್ ಎಲ್ಲ ಕರೆಕ್ಟಾಗಿ ಮಾಡಿಲ್ಲ. ಸೊ ಹಂಗಾಗಿ ಕೋರ್ಟಿಂದ ನನ್ನ ಕಮಿಷನರ್ ಅಂತೇಳಿ ಅಪಾಯಿಂಟ್ ಮಾಡಿದ್ದಾರೆ. ಈ ಪ್ರಾಪರ್ಟಿನ ಜಪ್ತಿ ಮಾಡಿ ಬ್ಯಾಂಕಿಗೆ ಹ್ಯಾಂಡ್ ಓವರ್ ಮಾಡೋದು ನನ್ನ ಡ್ಯೂಟಿ. ಕೊಡೋಕ್ಕೆ ನನ್ನ ಕೈಲಿ ಟೈಮ್ ಇಲ್ಲ. ಟೈಮ್ ಕೊಡೋಕ್ಕೆ ನನ್ನ ಕೈಲಿ ಏನೂ ಇಲ್ಲ. ಪೊಸಿಷನ್ ತೊಗೊಳಕ್ಕೆ ಬಂದಿರೋದು, ಮತ್ತು ಪೊಸಿಷನ್ ತೊಗೊಳ್ಳೇಬೇಕು. ಅವರು ಈಗ ನಮ್ಮ ಕಾರ್ಯಕ್ಕೆ ಅಡೆತಡೆ ಮಾಡ್ತಾ ಇದ್ದಾರೆ. ವಿಷಯಕ್ಕೆ ಸೇರಿಸ್ತೀನಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಬಟ್ ಅದು ಮಾಡೋದು ಸರಿಯಲ್ಲ. ಪೊಸಿಷನ್ ಬಿಟ್ಕೊಡ್ಬೇಕು. ಇಲ್ಲ ಅಥವಾ ದುಡ್ಡು 10 ಲ್ಯಾಕ್ಸ್ ಕೊಟ್ಟಿದ್ರೆ ಈ ಪ್ರೊಸೆಸ್ನ ಇಲ್ಲಿಗೆ ನಿಲ್ಲಿಸಿ ಮತ್ತು ಅವ್ರಿಗೆ ಒಂದು ಸ್ವಲ್ಪ ಕಾಲಾವಕಾಶ ಕೊಡ್ತಾರೆ. ಮತ್ತು ಅವ್ರೇನು ಪೆಂಡಿಂಗ್ ಅಮೌಂಟ್ ಏನಿದೆ ಅದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162,
GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.